ಇನ್ನು ದರ್ಶನ್ ಅವ್ರನ್ನ ಇತ್ತೀಚೆಗೆ ಏನಾದರೂ ಭೇಟಿ ಮಾಡಿದ್ರೆ ಸರ್, ಹಯಗ್ರೀವ ಬರ್ತಾ ಇದೆ ಅನ್ನುವಂಥದ್ದು ಏನಾದರೂ ದರ್ಶನ್ ಅವ್ರಿಗೆ ಗೊತ್ತಿದೆಯಾ? ಏನಾದರೂ ಹೇಳಿದ್ರಾ? ಬಿಕಾಸ್ ನಾವು ಪೊಲೀಸ್ ಪಾತ್ರದಲ್ಲಿ ದರ್ಶನ್ ಅವ್ರನ್ನ ನೋಡಿದಂಥ ಒಂದು ರೀತಿ, ಆ ಪ್ಲೇಸನ್ನ ಇನ್ನೊಬ್ರು ಯಾರಿಗೂ ಕೂಡ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಆ ಹೈಟ್ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು. ಸೊ ಈಗ ಅವ್ರು ಇಲ್ಲದೆ ಇರೋ ಸಮಯದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ಅದು ನೀವು ಅಲ್ಲಿಗೆ ತೊಗೊಂಡೋಗೋದು ತುಂಬ ತಪ್ಪು. ಅದು ಯಾವತ್ತಿರೋದು ಅದಲ್ಲೇ, ನಾವಿಲ್ಲೇ. ಬಟ್ ಏನೋ ಇನ್ನೂ ಹೇಳಿಲ್ಲ, ನನಗೆ ಗೊತ್ತಾಗಿದೆ ಅವ್ರಿಗೆ ಸಿನಿಮಾ ರಿಲೀಸ್ ಆಗ್ತಾನೆ. ಬಟ್ ನನಗೆ ಹೇಳಕ್ಕೆ ಒಂಥರ ಮುಜುಗರ, ಯಾಕಂದ್ರೆ ಈ ಸಿಚುವೇಶನ್ ಅಲ್ಲಿ ಮಾತಾಡೋದು. ಪ್ರತಿ ವಾರಕ್ಕೊಂದು ಸತಿ ಅಂತೂ ಹೋಗಿ ಭೇಟಿ ಮಾಡ್ತೀವಿ. ಸೊ ಈಗ ಬರೋ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಹೋಗಿ. ಓಕೆ. ಸಂಜನಾ ಅವ್ರಿಗೆ ಮತ್ತು ಧನ್ವೀರ್ ಅವ್ರಿಗೆ ಇಬ್ರಿಗೂ ಕೂಡ ನಿಮ್ಮ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಮಹೇಶ್ ಬಾಬು ಅವರ AMB ಇರುವಂಥದ್ದು ಮೆಜೆಸ್ಟಿಕಲ್ಲಿ. ಸೊ ಅಲ್ಲಿ ಒಂದು ತಪ್ಪು ನಡೆದಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಆ ಫೋಟೋ ಗ್ಯಾಲರಿಲಿ ದರ್ಶನ್ ಸರ್ ಫೋಟೋ ಇರೋದಿಲ್ಲ. ನಮ್ಮ ಅಶ್ವವೇಗ ನ್ಯೂಸ್ನ ಇಂಪ್ಯಾಕ್ಟ್ ಅಲ್ಲಿ ಫೋಟೋ ರಿಪ್ಲೇಸ್ ಆಗುತ್ತೆ. ಗಮನಿಸಿದ್ರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಥರ ತಪ್ಪುಗಳು ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ. ಒಳ್ಳೇದು, ನೀವು ಮಾಡಿರೋ ಇನಿಷಿಯೇಟಿವ್ ತೊಗೊಂಡ್ರೆ ತುಂಬ ಒಳ್ಳೇದು. ಅದೇ ರೀತಿ ಯಾವುದೇ ಬೇರೆ ಥರ ತಪ್ಪಾಗುತ್ತಲ್ಲ, ಅದಕ್ಕೂ ಇನಿಷಿಯೇಟಿವ್ ತೊಗೊಬೇಕು ನೀವು. ಖಂಡಿತ ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲವನ್ನೂ ಕೂಡ ತೊಗೊಂಡು ಮಾಡಿ. ನಮ್ದಲ್ಲ, ಪಬ್ಲಿಕ್ ಸಪೋರ್ಟ್ ಇದ್ದು ನೀವು ಅಂತ ಇನಿಷಿಯೇಟಿವ್ ತೊಗೊಂಡಾಗ ಖಂಡಿತವಾಗೂ ಪಬ್ಲಿಕ್ ಸಪೋರ್ಟ್ ಇದ್ದೇ ಇರುತ್ತೆ. ಅದು ನಾವು ನೋಡೋದು, ನೀವು ಯಾರು ಫೋಟೋ ಹೇಳಿದ್ರೆ ಎಲ್ಲ ಗೊತ್ತು. ಬಟ್ ಇರಲಿ, ಟೈಮ್ ಬರುತ್ತೆ, ಉತ್ತರ ಕೊಡ್ತಾರೆ. ಓಕೆ, ಸೂಪರ್. ಇನ್ನು ಫೈನಲಿ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅಭಿಮಾನಿ ದೇವರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಇದ್ರು, ನಿಮ್ಮ ದೇವರು. ಸೊ ನೀವೇನು ಹೇಳ್ತೀರಾ? ಏನಿಲ್ಲ ಮೇಡಮ್, ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಿಗೂ ಹಯಗ್ರೀವನಾಗಿ ನಾವು ಬರ್ತಾ ಇದೀವಿ. ಸೊ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮಂಥ ಚಿಕ್ಕ ಕಲಾವಿದರ ಮೇಲೆ ಆದಷ್ಟು ಜನ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಪೈರಸಿ ಏನನ್ನ ನಿಲ್ಲಿಸಿ ಅನ್ನೋದು ಕೇಳ್ತೀವಿ. ಓಕೆ.